ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಮುಂದಿನ ವಾರದ ಸ್ಟಾಕ್ಸ್ ಹಾಗೂ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿ ನೋಡೋಣ. ಮೊದಲಿಗೆ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನೀವು ನೋಡ್ತಿದ್ರೆ ಇದು ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಸೊ ನಿಫ್ಟಿ ಕಳೆದ ವಾರ ಎಲೆಕ್ಷನ್ ರಿಸಲ್ಟ್ಸ್ ಇದ್ದಿದ್ದ ಕಾರಣ ತುಂಬ ವಾಲೆಟೈಲ್ ಇತ್ತು. ನೀವು ನೋಡೋದಾದರೆ ರಿಸಲ್ಟ್ ದಿನ ಒಂದು ದೊಡ್ಡ ಫಾಲ್ ಕೂಡ ಆಗಿತ್ತು. ಹಾಗೆ ಆ ಫಾಲನ್ನು ರಿಕವರ್ ಕೂಡ ಮಾಡಿ ಮತ್ತೆ ಆಲ್ ಟೈಮ್ ಹೈ ಹತ್ರ ಬಂದು ಕ್ಲೋಸ್ ಆಗಿದೆ. ಓಕೆ, ಕರೆಂಟ್ ಸಿಚುವೇಶನ್ ಹೇಳೋದಾದರೆ ನಿಫ್ಟಿ ಬಂದು ಈ ಚಾನಲ್ನ ರೆಸಿಸ್ಟೆನ್ಸ್ ಝೋನ್ ಏನಿದೆ, ರೆಸಿಸ್ಟೆನ್ಸ್ ಝೋನ್ನ ಕಂಫರ್ಟಬಲಿ ಬ್ರೇಕ್ ಮಾಡಿದೆ. ಬಟ್ ಇಲ್ಲಿಂದ ನೆಕ್ಸ್ಟ್ ಸಿಂಪ್ಟಮ್ಸ್ ಏನಾಗ್ಬೋದು ಅಂತ ಹೇಳೋದಾದರೆ ಇಲ್ಲಿ ಎರಡು ಸಾಧ್ಯತೆಗಳು ಉಂಟು. ಒಂದು, ಇಂಡೆಕ್ಸ್ ಇದೇ ರೇಂಜ್ನಲ್ಲಿ ಕೆಲವು ದಿನ ಟ್ರೇಡ್ ಮಾಡಿ ನಂತರ ಅಪ್ಸೈಡ್ ಬ್ರೇಕ್ ಕೊಟ್ಟರೆ ಇಲ್ಲಿಂದ ಮುಂದೆ ಫರ್ದರ್ ಅಪ್ಸೈಡ್ ನೋಡುವ ಸಾಧ್ಯತೆ ಉಂಟು ನಮಗೆ. ಎರಡನೇ ಸಿಚುವೇಶನು, ಈ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸ್ನ ರಿಜೆಕ್ಟ್ ಮಾಡಿ ಏನಾದರೂ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಸ್ವಲ್ಪ ಡೌನ್ ಸೈಡ್ ಬರುವ ಸಾಧ್ಯತೆ ಕೂಡ ಉಂಟು. ಸೊ ಇವೆರಡು ಪಾಯಿಂಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ವಾಲಟೈಲ್ ಮೂವ್ಮೆಂಟನ್ನೇ ಕೊಟ್ಟಿತ್ತು ಕಳೆದ ವಾರ. ಕರೆಂಟ್ಲಿ ಅದು ತನ್ನ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಏನಿದೆ, ಅಂದರೆ ರೌಂಡ್ ನಂಬರ್ 50,000 ಅಂತ ಹೇಳ್ತೀವಿ, ಅದೊಂದು ಇಂಪಾರ್ಟೆಂಟ್ ರೌಂಡ್ ನಂಬರು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ ಹತ್ರ ನಿಯರ್ ಬೈ ಬಂದು ಕ್ಲೋಸ್ ಆಗಿದೆ. ಇದರಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ಇಲ್ಲೇ ಕೆಲವು ದಿನಗಳ ಕಾಲ ಕನ್ಸಾಲ್ಟೇಷನ್ ಆಗಿ ಸಸ್ಟೈನ್ ಆಗಿ ನಂತರ ಬ್ರೇಕ್ಔಟ್ ಕೊಟ್ಟರೆ ನಾವು ನೆಕ್ಸ್ಟ್ ಫರ್ದರ್ ಟಾರ್ಗೆಟ್ಗೆ ಅಪ್ಸೈಡ್ ನೋಡ್ಬೋದು. ನೆಕ್ಸ್ಟ್ ಅಪ್ಸೈಡ್ ಟಾರ್ಗೆಟ್ ಏನಂದರೆ 51,133 ಆಗುತ್ತೆ. ಇದು ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಆಗುತ್ತೆ. ಒಂದು ವೇಳೆ ಈ ಲೆವೆಲ್ಸ್ನ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆಗದೆ ಹೋಗಿ ರಿವರ್ಸ್ ಆಯಿತು ಅಂದರೆ ಸೇಮ್ ಇಲ್ಲಿಂದ ರಿವರ್ಸಲ್ ಫಾಲ್ ನೋಡ್ಬೋದು. ಸೊ ಇದು ಕೂಡ ಏನಾಗ್ಬೋದು ಅನ್ನೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸ್ಟಾಕ್ಸ್ಗಳ ಬಗ್ಗೆ ನೋಡೋದಾದರೆ ಬನ್ನಿ ನಮ್ಮ ಮೊದಲೇ ಸ್ಟಾಕ್ ನೋಡೋಣ. ನಮ್ಮ ಮೊದಲ ಸ್ಟಾಕ್ ಬಂದು ಅಶೋಕ ಬಿಲ್ಡ್ ಕಾಯಿನ್. ಇದು ಅಶೋಕ ಬಿಲ್ಡ್ ಕಾಯಿನ್ನ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಇದರಲ್ಲಿ ನೀವು ನೋಡ್ತಿದ್ದೀರಾ, ಈ ಸ್ಟಾಕ್ ಬಂದು ಕಳೆದ 4-5 ತಿಂಗಳಿಂದ ಒಂದು ಕನ್ಸಾಲ್ಟೇಷನ್ ರೇಂಜರ್ನಲ್ಲಿ ಇತ್ತು. ಓಕೆ, ಅದನ್ನು ಈ ಕಳೆದ ವಾರ ಉತ್ತಮವಾದ ಬ್ರೇಕ್ಔಟ್ ಕೊಟ್ಟು ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನಾವು ಒಂದು ಒಳ್ಳೆ ಎಂಟ್ರಿ ತಗೋಬೋದು. ನಮ್ಮ ಎಂಟ್ರಿ ಇದರಲ್ಲಿ ಬಂದು 200 ಲೆವೆಲ್ಸ್ ಆಗಿರ್ತದೆ. ಸೊ 200 ಲೆವೆಲ್ಸಲ್ಲಿ ನಾವು ಈ ಸ್ಟಾಕನ್ನು ಅಕ್ಯುಮುಲೇಟ್ ಮಾಡ್ಬೋದು. 175 ಇದಕ್ಕೆ ಸ್ಟಾಪ್ ಲಾಸ್ ಆಗಿರ್ತದೆ. ಸ್ಟಾಪ್ ಲಾಸ್ ತುಂಬ ದೊಡ್ಡದು ಅಂತ ಅನಿಸೋರು ಈ ಕ್ಯಾಂಡ್ಲ ಲೋ ಏನಿದೆ, ಅಂದರೆ ಈ ಕ್ಯಾಂಡ್ಲ ಲೋ ಬಂದು 186 ಇದೆ, 185ಕ್ಕೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೋದು. ಟಾರ್ಗೆಟ್ ಬಂದು ರೇಂಜ್ ಕ್ಯಾಲ್ಕುಲೇಟ್ ಮಾಡೋಣ ನೋಡೋಣ. ಟಾರ್ಗೆಟ್ ಬಂದು 240. ಈ ಸ್ಟಾಕ್ನಲ್ಲಿ ಮುಂಬರುವ ದಿನಗಳಲ್ಲಿ ನಾವು 240 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಮುಂದಿನ ಸ್ಟಾಕ್ ಬಂದು ಜ್ಯೋತಿ CNC ಆಟೋಮೇಷನ್ ಅಂತ. ಇದು ನ್ಯೂಲಿ ಲಿಸ್ಟೆಡ್ IPO ಸ್ಟಾಕು. ಇದರ ಹೆಚ್ಚಿನ ಡಾಟಾ ನಮ್ಮ ಹತ್ರ ಇಲ್ಲ. ಓಕೆ, ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಇದೊಂದು ಅಪ್ಸೈಡ್ ಟ್ರೆಂಡಿಂಗ್ನಲ್ಲಿ ಮೂವ್ ಆಗಿದೆ. ಓಕೆ, ಕರೆಂಟ್ಲಿ ಈ ಸ್ಟಾಕ್ ಬಂದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ 1060 ಆ ಲೆವೆಲ್ ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನಾವು ಎರಡು ಕಡೆ ಎಂಟ್ರಿ ಪಡಿಬೋದು. ಒಂದು ಈ ರೆಸಿಸ್ಟೆನ್ಸ್ ಏನಿದೆ, ಅಂದರೆ ಕರೆಂಟ್ ರೆಸಿಸ್ಟೆನ್ಸ್ 1060 ಏನಿದೆ ಅದನ್ನು ಬ್ರೇಕ್ಔಟ್ ಆದಾಗ ಇಲ್ಲಿ 50% ಆ್ಯಡ್ ಮಾಡ್ಬೋದು. ನಂತರ ಎರಡನೇದು ಬಂದು ಈ ಸ್ಟಾಕ್ ಏನಾದರೂ ರಿವರ್ಸ್ ಕೊಟ್ಟು ಈ ಟ್ರೆಂಡ್ ಲೈನ್ ಝೋನ್, ಅಂದರೆ ಪ್ರೀವಿಯಸ್ ಸಪೋರ್ಟ್ ಏನಿದೆ 975, ಈ 975 ಝೋನ್ ಹತ್ರ ಏನಾದರೂ ಮತ್ತೆ ರೀಟೆಸ್ಟ್ ಬಂತಂದರೆ ಇಲ್ಲೊಂದು 50% ಅಕ್ಯುಮುಲೇಟ್ ಮಾಡ್ಬೋದು. ಸೊ ಇಲ್ಲೊಂದು 50% 1060 ಹತ್ರ ಮತ್ತು 970 ಹತ್ರ ಮತ್ತೊಂದು 50% ಅಕ್ಯುಮುಲೇಟ್ ಮಾಡ್ಬೋದು. 910 ಆಗುತ್ತೆ ಇದು ಸ್ಟಾಪ್ ಲಾಸು. ಟಾರ್ಗೆಟ್ ಇದರಲ್ಲಿ 25% ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲ ಗಮನಿಸೋದಾದರೆ ಇದು ಪ್ರತಿ ಸಲ ಇನ್ನು ಫಾಲ್ ಕೊಟ್ಟಾಗ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಏನಿದೆ ಅಲ್ಲಿ ಬಂದು ಟೆಸ್ಟ್ ಮಾಡಿ ಮತ್ತೆ ರೀಬೌನ್ಸ್ ಆಗಿದೆ. ಇವೆರಡೂ ನನ್ನ ಮುಂದಿನ ವಾರದ ಸ್ಟಾಕ್ಗಳು ಸ್ನೇಹಿತರೆ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.